ಚೆಸ್ ಮಾಸ್ಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಚದುರಂಗದ ಆಟ ಕಲಿಯೋಣ ಕಲಿಸೋಣ ಕನ್ನಡದಲ್ಲಿ. ಜರ್ಮನಿಯಲ್ಲಿರುವ ಡಾರ್ಟ್ಮಂಡ್ ಅನ್ನೋ ಒಂದು ನಗರದಲ್ಲಿ ಈ ಮ್ಯಾಚ್ ನಡೀತು. ವಿಶ್ವನಾಥ್ ಆನಂದ್ ಹಾಗೂ ವ್ಲಾಡಿಮಿರ್ ಕ್ರಾಮ್ನಿಕ್ ಇವರ ಮಧ್ಯ. ಇದು ಒಂದು ಕ್ಲಾಸಿಕಲ್ ಗೇಮ್ ಆಗಿರೋದ್ರಿಂದ ಸಮಯದ ಅಭಾವದಿಂದ ಯಾರೋ ಒಬ್ಬರು ಸೋಲುವ ಸಾಧ್ಯತೆ ತುಂಬ ಕಡಿಮೆ. ಅದರ ಜೊತೆಗೆ ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಇದು ಒಂದು ನೋ ಕ್ಯಾಸ್ಲಿಂಗ್ ಮ್ಯಾಚ್, ಅಂದರೆ ಯಾರೂ ಕೂಡ ಇದರಲ್ಲಿ ಕ್ಯಾಸ್ಲಿಂಗ್ ಮಾಡ್ಕೊಳ್ಳೋ ಹಾಗಿಲ್ಲ. ಟೋಟಲ್ ಇದರಲ್ಲಿ 4 ಮ್ಯಾಚ್ ನಡೆಯುತ್ತೆ. ಅದರಲ್ಲಿ ಇದು ಮೊದಲನೇ ಪಂದ್ಯ. ವ್ಲಾಡಿಮಿರ್ ಕ್ರಾಮ್ನಿಕ್ ರಷ್ಯಾ ದೇಶದವರು 1992 ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಟೈಟಲನ್ನು ಪಡೆದುಕೊಂಡಿರ್ತಾರೆ. ಆಲ್ ಟೈಮ್ ಚೆಸ್ ಪ್ಲೇಯರ್ಸಲ್ಲಿ ಇವರು 8ನೇ ರ್ಯಾಂಕಿಂಗಲ್ಲಿ ಬರ್ತಾರೆ. ವಿಶ್ವನಾಥನ್ ಆನಂದ್ ಅವರು ನಂಬರ್ 1 ಪೊಸಿಷನನ್ನು 21 ತಿಂಗಳ ಕಾಲ ಹೋಲ್ಡ್ ಮಾಡಿಕೊಂಡಿರ್ತಾರೆ. ಇದು 6th ಲಾಂಗೆಸ್ಟ್ ಪೀರಿಯಡ್ ಆಫ್ ರೆಕಾರ್ಡ್. ಈಗ ಗೇಮ್ ಕಡೆಗೆ ಮುಂದೆ ಹೋಗೋಣ. ಸ್ನೇಹಿತರೆ, ಈ ಗೇಮಲ್ಲಿ ಆನಂದ್ ಅವರು ಫಸ್ಟು C4 ಶುರು ಮಾಡಿದ್ರು. ಕ್ರಾಮ್ನಿಕ್ ಅವರು ಅದಕ್ಕೆ C5 ಆನ್ಸರ್ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. Knight F3, E6, E3, D5, D4, Knight F6. ನೋಡಿ, ಇದು ಒಂದು ಇಂಗ್ಲೀಷ್ ಓಪನಿಂಗ್ ಸಿಮಿಟ್ರಿಕಲ್ ವೇರಿಯೇಷನ್. ನೋಡಿ, ಇಲ್ಲಿವರೆಗೂ ಎಲ್ಲನೂ ನಿಮಗೆ ಒಂದು ಮಿರರ್ ಥರನೇ ಕಾಣಿಸ್ತಾ ಇದೆ, ಸಿಮಿಟ್ರಿಕಲ್ ಆಗಿದೆ. ಇಲ್ಲಿಂದ ಮುಂದೆ ಗೇಮು ಚೇಂಜ್ ಆಗುತ್ತೆ. Knight C3, A6, D takes C5, ಬಿಷಪ್ ಟೆಕ್ಸ್ C5. ನೋಡಿ, ಈ ಒಂದು ಪ್ರೊಸೆಸ್ಸಲ್ಲೇ ಅವರೊಂದು ಬಿಷಪ್ ಕೂಡ ಡೆವಲಪ್ ಆಯಿತು. A3, ಬಿಷಪ್ E1 ಸ್ಕ್ವೇರಿಗೆ ಬರೋದನ್ನು ಸ್ಟಾಪ್ ಮಾಡಿದ್ದಾರೆ. Knight C6, B4, ಅಟ್ಯಾಕ್ ಆನ್ ಬಿಷಪ್, ಬಿಷಪ್ A7. ಬಿಷಪ್ಗೆ ಇದೊಂದು ಒಳ್ಳೆ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಬಿಷಪ್ B2, H5. ನೋಡಿ, ಈ ಒಂದು ಪೊಸಿಷನಲ್ಲಿ ಈ ಕ್ಯಾಸಲಿಂಗ್ ಮಾಡಬೇಕಾಗಿತ್ತು. ಇದೊಂದು ನೋ ಕ್ಯಾಸಲಿಂಗ್ ಗೇಮ್ ಆಗಿರೋದ್ರಿಂದ ಇವರು ಈ ಒಂದು ಹೊಸ ಒಂದು ನಡೆನ ತಗೊಂಡಿದ್ದಾರೆ. ಕ್ವೀನ್ C2, H4, ರುಕ್ D1, ಕಿಂಗ್ F8. ನೋಡಿ, ಈಗ ಇವರು ಕಿಂಗ್ನ ಇಲ್ಲೇನಕ್ಕೆ ಇಟ್ಟಿದ್ದು ಅಂದರೆ ಈ ಒಂದು ಪಾನ್ಗೆ ಸಪೋರ್ಟ್ ಮಾಡೋದಕ್ಕೆ. ಈಗ ಇದಕ್ಕೇನೇ ಯಾವುದೇ ಆದಂಥ ಒಂದು ತೊಂದರೆ ಇಲ್ಲ. ಆದರೆ ಆಮೇಲೆ ಗೇಮ್ ಮುಂದೆ ಹೋಗ್ತಾ ಹೋಗ್ತಾ ಈಗ ಇದು ಮುಂದೆ ಹೋಗ್ಬೋದು, ಇದು ಕೂಡ ಇಲ್ಲಿಂದ ಮೂವ್ ಆಗ್ಬೋದು. ಆಗ ಈ ಒಂದು ಥ್ರೆಟ್ ಇದ್ದೇ ಇರುತ್ತೆ. ಸೊ ಮತ್ತು ಈ ಒಂದು ಪಾನ್ ಏನಿದೆ ಇದನ್ನು ಕಾಪಾಡ್ಕೊಳ್ಳೋದು ಕಿಂಗ್ ಸೇಫ್ಟಿ ದೃಷ್ಟಿಯಿಂದ ತುಂಬಾ ಮುಖ್ಯ. ರುಕ್ G1, Knight E7, G4. ನೋಡಿ, ಈ ಒಂದು ಪಾನ್ ಏನು ಬರ್ತಾ ಇತ್ತು ಇದನ್ನು ಸ್ಟಾಪ್ ಮಾಡಲಿಕ್ಕೆ ಇವರು ಒಂದು ಡಬಲ್ ಸ್ಟೆಪ್ ತಗೊಂಡ್ರು. ಇಲ್ಲಿ ಇವರು 10% ಯೂಸ್ ಮಾಡಿ ಈ ಒಂದು ಪಾನ್ನ ಕ್ಯಾಪ್ಚರ್ ಮಾಡ್ತಾರೆ. ಬಿಷಪ್ D7, G4. ನೋಡಿ, ಇಷ್ಟೊತ್ತು ಅವರು ಒಂದು ಪಾನ್ನ ಪುಷ್ ಮಾಡ್ತಾಯಿದ್ರು. ಈಗ ಇವ್ರ ಪಾನ್ನ ಪುಷ್ ಮಾಡಿ ಇವರೊಂದು ಸೆಟಪ್ನ ಡಿಸ್ಟರ್ಬ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಕ್ವೀನ್ C7, G5, Knight E8, ಕ್ವೀನ್ D3. ನೋಡಿ, ಒಂದು D5 ತುಂಬ ಹ್ಯಾಪ್ನಿಂಗ್ ನಡೀತಾ ಇದೆ, ತುಂಬ ಪೀಸಸ್ ಇದೆ ಇದರಲ್ಲಿ. ಬಿಷಪ್ C6, C takes D5, E takes D5, Knight E2. ನೋಡಿ, ಇಲ್ಲಿ ಈ ಒಂದು ಫೈಲ್ಗಳನ್ನ ಓಪನ್ ಮಾಡೋದಕ್ಕೆ ಒಂದು ಪ್ರಯತ್ನ ನಡೀತಾ ಇತ್ತು. ಆದರೆ ಇಲ್ಲೂ ಕೂಡ ಒಂದು ಈ ಲೈನ್ ಈಗ ಫುಲ್ ಓಪನ್ ಆಯಿತು, ಈ ಲೈನು ಹಾಫ್ ಓಪನ್ ಆಗಿದೆ. ಸೊ ಇಲ್ಲಿಂದ ಮುಂದೆ ಈ ಓಪನಿಂಗ್ಸ್ನ ಇಟ್ಕೊಂಡು ಹೇಗೆ ಪ್ಲೇ ಮಾಡ್ತಾರೆ ನೋಡೋಣ. ಬಿಷಪ್ B5, ಕ್ವೀನ್ B1, Knight G6, Knight C3,
ನೋಡಿ ಇಲ್ಲಿ ಈ ಎರಡು ನೈಟ್ಗಳೇನಿದೆ ತುಂಬ ಒಂದು ಒಳ್ಳೆ ಪೊಸಿಷನಲ್ಲಿದೆ. ಯಾವಾಗ ಬೇಕಾದರೂ ಇನ್ನು ನೆಕ್ಸ್ಟು ಸ್ಟೆಪ್ಗೆ ಬರ್ಬೋದು. ಬಿಷಪ್ ಟೆಕ್ಸ್ F1, ರೂಕ್ ಟೆಕ್ಸ್ F1. ಇಲ್ಲಿ ಕೂಡ ಒಂದು ವೇರಿಯೇಷನ್ ಇದೆ. ಏನಂದರೆ ಒಂದು ನೈಟಿಂದ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಫಸ್ಟೇ ಈ ಒಂದು ಪಾನ್ನ. ಆಗೇನಾಗ್ಬೋದಾಗಿತ್ತು, ಕ್ವೀನ್ C4, ರೂಕ್ ಟೆಕ್ಸ್ F1, ಆಮೇಲೆ ಕ್ಯಾಪ್ಚರ್ ಮಾಡೋದು ಬಿಷಪ್ನ. ಕ್ವೀನ್ G4, ನೈಟ್ E5, ನೈಟ್ ಟೆಕ್ಸ್ E5, ಬಿಷಪ್ ಟೆಕ್ಸ್ E5, ಕ್ವೀನ್ ಟೆಕ್ಸ್ G5, ಕ್ವೀನ್ E4. ನೋಡಿ ಇಲ್ಲೇನಾಯಿತು, ಈ ಕ್ವೀನ್ ಏನಿದೆ ಇದು ಒಂದು ಸೆಂಟರ್ ಆಫ್ ದ ಬೋರ್ಡ್ಗೆ ಬಂತು, ಮತ್ತು ಈ ಒಂದು ಎರಡು ಪೀಸಸ್ ಏನಿದೆ ಇದು ಕೂಡ ಸೆಂಟ್ರಲ್ಲೇ ಇದೆ. ಸೊ ಇಲ್ಲಿ ಇನ್ನೂ ತುಂಬ ಫಾಸ್ಟಾಗಿ ಗೇಮ್ ಎವಾಲ್ವ್ ಆಗಿ ಆನಂದ್ ಅವ್ರ ಕಡೆಗೆ ಬರ್ಬೋದಾಗಿತ್ತು. ಆದರೂ ಕೂಡ ಅವರು ಗೇಮಲ್ಲಾಗಿದ್ದು ರೂಕಿಂದ ಕ್ಯಾಪ್ಚರ್ ಮಾಡಿದ್ರು. ಏನೀಗ ಅವರು ಅವರ ಒಂದು ರೂಕ್ನ ಕೂಡ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ರೂಕ್ ಟೆಕ್ಸ್ D5, ಆ ಒಂದು ಪಾನ್ನ ಈಗ ರೂಕಿಂದ ತಗೊಂಡಿದ್ದಾರೆ. ರೂಕ್ ಟೆಕ್ಸ್ D5, ನೈಟ್ ಟೆಕ್ಸ್ D5. ನೋಡಿ ಈಗ ಈ ಒಂದು ನೈಟ್ಗೆ ಏನಿದೆ ಒಂದು ಒಳ್ಳೆಯ ಪೊಸಿಷನ್ ಸಿಕ್ಕಿದೆ. ಕ್ವೀನ್ D7, ನೈಟ್ C3, ಬ್ಯಾಕ್ ಟು ಸೇಫ್ಟಿ, ರೂಕ್ H3. ನೋಡಿ ಈಗ ಈ ಒಂದು ಫೈಲ್ ಏನು ಓಪನ್ ಆಗಿತ್ತು ಇದರಿಂದ ರೂಕ್ನ ಫಸ್ಟ್ ತೊಗೊಂಡು ಬಂದರು, ಮತ್ತು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಒಂದು ಕ್ವೀನ್ನ ಕೂಡ ಇವ್ರ ಈ ಕಡೆಯಿಂದ ತೊಗೊಂಡು ಬರ್ಬೋದು. ಕ್ವೀನ್ E4, ನೈಟ್ D6, ಕ್ವೀನ್ D5, ಕಿಂಗ್ G8, ನೈಟ್ E4. ನೋಡಿ ಈಗ ಇವರು ನೈಟ್ನ ಇಲ್ಲಿ ಇಟ್ಟಾದಮೇಲೆ ಇದಕ್ಕಿದ್ದಂಥ ಒಂದು ಸಪೋರ್ಟ್ ಹೋಯಿತು. ಈ ಒಂದು ನೈಟು ಹ್ಯಾಂಗಿಂಗ್ ಪಾನ್ ಆಯಿತು, ಹ್ಯಾಂಗಿಂಗ್ ಪೀಸ್ ಆಯಿತು. ಈಗೇನಾದರೆ ಇವರು ಇದರಿಂದ ಇದನ್ನು ಕ್ಯಾಪ್ಚರ್ ಮಾಡಿದ್ರೆ ಇವರು ಇದರಿಂದ ಕ್ಯಾಪ್ಚರ್ ಮಾಡಿ, ಆಗ ಈ ಒಂದು ನೈಟ್ಗೆ ಇಲ್ಲಿಗಿಂತ ಇನ್ನೂ ಒಂದು ಬೆಟರ್ ಪೊಸಿಷನ್ ಸಿಗುತ್ತೆ. ಸೊ ಈಗ ಆ ಬೋರ್ಡ್ನ ಹೇಗೆ ನಮ್ಮ ಅನುಕೂಲಕ್ಕೆ ನಿಧಾನವಾಗಿ ಟರ್ನ್ ಮಾಡ್ಕೋತಾ ಬರಬೇಕು ಅದನ್ನು ನಾವಿಲ್ಲಿ ಗಮನಿಸ್ಬೋದು. ರೂಕ್ ಟೆಕ್ಸ್ F3, ನೈಟ್ ಟೆಕ್ಸ್ D6, ಕ್ವೀನ್ H3. ನೋಡಿ ಈಗ ಇಲ್ಲೆಲ್ಲ ಕೆಲವೊಂದು ಹ್ಯಾಪನಿಂಗ್ ಆಯಿತು. ಈಗಲೂ ಕೂಡ ನೋಡಿ ಎಲ್ಲ ಒಂದು ಬಿಷಪ್ ಇದೆ, ನೈಟ್, ರೂಕ್, ಕ್ವೀನ್. ಅಂದರೆ ಮೆಟೀರಿಯಲ್ ಎಲ್ಲ ಫುಲ್ಲು ಈಕ್ವಲ್ ಆಗೇ ಇದೆ, ಬರೀ ಒಂದು ಪಾನ್ ಮಾತ್ರ ಎಕ್ಸ್ಟ್ರಾ ಇದೆ. ಓಕೆ, ನೆಕ್ಸ್ಟ್ ನೈಟ್ C4, ಕ್ವೀನ್ G2, ಕ್ವೀನ್ D8 ಚೆಕ್, ಕಿಂಗ್ H7, ಕ್ವೀನ್ A8. ನೋಡಿ ಈಗ ಇವರೊಂದು ಕ್ವೀನ್ನ A8ಗೆ ತೊಗೊಂಡು ಬಂದರು. ಇಲ್ಲಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇವರು ಇಮಿಡಿಯೇಟಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ, ಅವರು ಒಂದು ನೈಟ್ನ ಇಲ್ಲಿ ತೊಗೊಂಡು ಬರಬೇಕಾಗತ್ತೆ. ಆದರೆ ಈಗ ಕ್ವೀನ್ ಇಲ್ಲಿ ಇಟ್ಟಿದ್ರಿಂದ ಇವರೊಂದು ಬಿಷಪ್ ಏನಿದೆ ಇದು ಕಂಪ್ಲೀಟಾಗಿ ಟ್ರ್ಯಾಪ್ ಆಗಿದೆ. ಇದಕ್ಕೆ ಎಲ್ಲಿ ಇಡೋದಕ್ಕೂ ಪ್ಲೇಸ್ ಇಲ್ಲ, ಹಾಗಾಗಿ ಅವರು ಈ ಒಂದು ಬಿಷಪ್ನ ಕಳ್ಕೊತಾರೆ. ಆವಾಗ ಒಂದು ಮೆಟೀರಿಯಲ್ ಇಂಬ್ಯಾಲೆನ್ಸ್ ಶುರುವಾಗುತ್ತೆ. ಇದನ್ನು ಇವರು ಕ್ರಾಮ್ನಿಕ್ ಅವರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಥವಾ ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅದೇ ಇನ್ನು ಮುಂದಕ್ಕೆ ಗೇಮ್ನ ಡಿಸೈಡ್ ಮಾಡುತ್ತೆ. ನೈಟ್ F4, ಅವರೊಂದು ಫೋರ್ಸ್ ಮೇಟ್ ಮಾಡೋಣ ಅನ್ನೋ ಒಂದು ಐಡಿಯಲ್ಲಿದ್ದಾರೆ. ಕ್ವೀನ್ ಟೆಕ್ಸ್ A7, ನೈಟ್ D3 ಚೆಕ್. ನೋಡಿ ಇಲ್ಲಿ ಈ ಪಾನ್ ಏನಾದರೂ ಇಲ್ಲಿದ್ದಿದ್ರೆ ದೆನ್ ಆವಾಗ ತುಂಬಾ ತೊಂದರೆ ಆಗಿರೋದು. ಏಕೆಂದರೆ ಈಗ ಕಿಂಗು ಇಲ್ಲಿಂದ ಮೂವ್ ಆಗಬೇಕಾಗಿತ್ತು, ಈ ಒಂದು ರೂಕ್ಗಿರೋ ಸಪೋರ್ಟ್ನ ಬಿಟ್ಕೊಡ್ಬೇಕಾಗಿತ್ತು. ಆವಾಗೇನಾದ್ರು ಕಿಂಗ್ ಈ ಕಡೆ ಬಂದಿದ್ರೆ ಇವರೊಂದು ಕ್ವೀನಿಂದ ಈ ರೂಕ್ನ ಕ್ಯಾಪ್ಚರ್ ಮಾಡಿ ಮತ್ತು ಹಾಗೆ ಕಂಟಿನ್ಯೂ ಆಗಿ ಚೆಕ್ಮೇಟ್ ಆಗಿ ಹೋಗ್ತಾಯಿತ್ತು. ಬಟ್ ಇಲ್ಲಿ ಇದೊಂದು ಸ್ಕ್ವೇರ್ ಖಾಲಿ ಇರೋದ್ರಿಂದ ಅಲ್ಲಿ ತಗೊಂಡ್ರು ಕಿಂಗ್ನ. ಕಿಂಗ್ E2, ನೈಟ್ ಟೆಕ್ಸ್ F2, ರೂಕ್ G1.
ನೋಡಿ ಈ ಒಂದು ಪ್ಲೇ ಏನಿದೆ, ಈ ಒಂದು ನಡೆ ಏನಿದೆ, ಇದು ತುಂಬ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನೋಡಿ ಈಗ ಇದನ್ನ ಇಟ್ಟಿದ್ರಿಂದ ಈ ಒಂದು ಚೆಕ್ಮೇಟ್ ಆಗುವಂಥ ಒಂದು ಸಾಧ್ಯತೆ ಏನಿತ್ತು ಇದು ಕ್ಲಿಯರ್ ಆಗೋಯಿತು. ಇಲ್ಲ ಅಂದಿದ್ರೆ ಈಗ ನೆಕ್ಸ್ಟ್ ಏನಾದರೂ ಈ ಒಂದು ನೈಟ್ನ ಬೇರೆ ಎಲ್ಲಾದರೂ ಇಟ್ಟು ಡಿಸ್ಕವರಿ ಚೆಕ್ ಆಗಿದ್ದಿದ್ರೆ ಒಂದು ಒಳ್ಳೆ ಟೆಂಪೋ ಅಲ್ಲಿ ಇವರು ಚೆಕ್ ಕೊಡ್ತಾ ಹೋಗಿ ಮೇಟ್ ಮಾಡೋ ಒಂದು ಸಾಧ್ಯತೆ ಇತ್ತು. ಅದನ್ನು ಇವರು ಕ್ಲಿಯರ್ ಮಾಡಿದ್ದಾರೆ. ಮತ್ತು ಕ್ವೀನ್ ಟೇಕ್ಸ್ G1 ಇದು ಒನ್ ಆಫ್ ದ ಬೆಸ್ಟ್ ಮೂವ್ ಅಂತಲೇ ಹೇಳ್ಬೋದು. ತಗೊಳ್ಳೇಬೇಕಾಗಿತ್ತು ಅವರು, ಬೇರೆ ಆಪ್ಷನ್ ಇರಲಿಲ್ಲ. ನೋಡಿ ಇಲ್ಲೂ ಕೂಡ ಅವರು ಇಮಿಡಿಯೇಟಾಗಿ ರೂಕ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲೂ ಒಂದು ಟ್ರ್ಯಾಪ್ನ ಹಾಕಿದ್ರು. ನೋಡಿ ಇಲ್ಲಿಂದ ಬಂದ ತಕ್ಷಣ ಈ ಒಂದು ಡಯಾಗ್ನಲ್ ಏನಿದೆ ಇದರಲ್ಲಿ ಒಂದು ಕ್ವೀನ್ ಮತ್ತು ಬಿಷಪ್ಪು ಲೈನಪ್ ಆಯಿತು. ಮತ್ತು ಈಗ ನೆಕ್ಸ್ಟ್ ಮೂಮೆಂಟಲ್ಲಿ ಇವರು ಇದ್ರ ಬಗ್ಗೆ ಯೋಚನೆ ಮಾಡದೆ ಹೋದರೆ ಚೆಕ್ಮೇಟ್ ಆಗಿಬಿಡುತ್ತೆ. ಅದನ್ನು ತಡೀಲಿಕ್ಕಿರುವಂಥ ಒಂದು ಬೆಸ್ಟ್ ಆಪ್ಷನ್ ಅಂದರೆ ಕ್ವೀನ್ ಟೇಕ್ಸ್ G5. ಅವರು ಅದನ್ನೇ ಮಾಡಿದ್ರು. ಈಗ ಇವರು ಕಿಂಗಿಂದ ರೂಕ್ನ ಕ್ಯಾಪ್ಚರ್ ಮಾಡಿದ್ರು. ನೈಟ್ H3, ನೈಟ್ D6. ನೋಡಿ ಈಗ ಇವರು ಒಂದು ನೈಟ್ನ ತೊಗೊಂಡು ಹೋಗ್ತಾ ಇದ್ದಾರೆ ಕಿಂಗ್ ಹತ್ರ. ಒಂದು ಚೆಕ್ ಕೊಡೋವಂಥ ಸೀರೀಸು ಸ್ಟಾರ್ಟ್ ಆಯಿತು. ನೈಟ್ G1 ಚೆಕ್, ಕಿಂಗ್ F2, ನೈಟ್ H3 ಚೆಕ್, ಕಿಂಗ್ E1, ಕ್ವೀನ್ G3 ಚೆಕ್, ಕಿಂಗ್ D1, F6. ನೋಡಿ ಈಗ ಇವರಿಷ್ಟು ಚೆಕ್ ಕೊಡ್ತಾ ಇದ್ರು ಕೂಡ ತುಂಬ ಎಚ್ಚರಿಕೆಯಾದ ಮತ್ತು ಪ್ರಾಪರ್ ಆದಂಥ ಒಂದು ನಡೆಗಳನ್ನೇ ಚೂಸ್ ಮಾಡಬೇಕು. ಇಲ್ಲಾಂದರೆ ಈಗ ಆಲ್ರೆಡಿ ಒಂದು ಮೆಟೀರಿಯಲ್ ಇಂಬ್ಯಾಲೆನ್ಸ್ ಆಗಿದೆ, ಇವರು ಮೆಟೀರಿಯಲ್ನ ಗೇನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಇವರು ಇದ್ದಂಥ ಒಂದು ಒಳ್ಳೆಯ ನಡೆಗಳನ್ನೇ ಚೂಸ್ ಮಾಡಿದ್ರು, ಎಲ್ಲೂ ಯಾವುದೇ ಒಂದು ತಪ್ಪು ಮಾಡಲಿಲ್ಲ. ಅದರಿಂದ ಇವರು ಅಟ್ಯಾಕ್ನ ಇಲ್ಲಿಗೆ ಸ್ಟಾಪ್ ಮಾಡಿದ್ರು. ಮತ್ತು ಅವ್ರಿಗಿದ್ದಂಥ ಒಂದು ಥ್ರೆಟ್ ಏನಿತ್ತು ಇದರಿಂದ ಈಚೆ ಬರೋಣ ಅಂದ್ಬಿಟ್ಟು ಈ ಒಂದು ಪಾನ್ನ ಒಂದು ಸ್ಟೆಪ್ ಮುಂದೆ ಇಟ್ಟರು. ಮತ್ತು ಈ ಒಂದು ಥ್ರೆಟ್ಟು ಕೂಡ ಕ್ಲಿಯರ್ ಆಗೋಯ್ತು ಇಲ್ಲಿಗೆ. ಈಗ ನೆಕ್ಸ್ಟು ಕ್ವೀನ್ E4 ಚೆಕ್, ಕಿಂಗ್ H8, ಕ್ವೀನ್ E8 ಚೆಕ್, ಕಿಂಗ್ H7, ಕ್ವೀನ್ H5 ಚೆಕ್, ಕಿಂಗ್ G8, ಕ್ವೀನ್ F7 ಚೆಕ್, ಕಿಂಗ್ H8, ಕ್ವೀನ್ H5 ಚೆಕ್, ಕಿಂಗ್ G8, ಕ್ವೀನ್ D5 ಚೆಕ್, ಕಿಂಗ್ H8, ನೈಟ್ ಟೇಕ್ಸ್ B7. ನೋಡಿ ಈಗ ಇಷ್ಟೊತ್ತು ಇವರು ಕೂಡ ಬೇರೆ ಬೇರೆ ರೀತಿ ಎಲ್ಲ ಅಟ್ಯಾಕ್ ಮಾಡಿ ನೋಡಿದ್ರು, ಯಾವುದೋ ಒಂದು ಒಳ್ಳೆಯ ಒಂದು ಬ್ರೇಕ್ ಥ್ರೂ ಸಿಗಲಿಲ್ಲ. ಸೊ ಇಲ್ಲಿಗೆ ಇವರು ಒಂದು ಅಟ್ಯಾಕ್ನ ಸ್ಟಾಪ್ ಮಾಡಿ ಈ ಒಂದು ಪಾನ್ನ ಕ್ಯಾಪ್ಚರ್ ಮಾಡಿದ್ರು. ಇಲ್ಲಿಗೆ ಪಾನ್ ಕೌಂಟು ಕೂಡ ಮ್ಯಾಚ್ ಆಯಿತು. ಅವರು ಕೂಡ ಇಲ್ಲಿದ್ದಂಥ ಒಂದು ಹ್ಯಾಂಗಿಂಗ್ ಪಾನ್ ಏನಿತ್ತು E3 ಅದನ್ನು ಕ್ಯಾಪ್ಚರ್ ಮಾಡಿದ್ರು. ನೈಟ್ C5, ನೈಟ್ F2 ಚೆಕ್, ಕಿಂಗ್ C2, ಕ್ವೀನ್ E2 ಚೆಕ್, ಕಿಂಗ್ B3, A5. ನೋಡಿ ಇಲ್ಲೇನಾಯಿತು, ಈಗ ಇಷ್ಟೊತ್ತು ಚೆಕ್ ಕೊಡ್ತಾಯಿದ್ರು. ಈಗ ಒಂದು ಕಿಂಗಿಗೆ ಒಂದು ಒಳ್ಳೆ ಸೇಫ್ ಹೇವೆನ್ ಅಂತ ಹೇಳ್ಬೋದು. ಅಂದರೆ ಈಗ ಇವರು ಇಲ್ಲೋಗ್ಬೋದು. ಆಮೇಲೆ ಇವರು ಕ್ವೀನಿಂದ ಚೆಕ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದನ್ನು ಈ ಒಂದು ಡಿಫೆನ್ಸ್ನ ರಿಮೂವ್ ಮಾಡಲಿಕ್ಕೆ ಅವರೊಂದು ಪಾನ್ನ ಅವರು ಪುಷ್ ಮಾಡ್ತಾ ಇದ್ದಾರೆ. B takes A5, ಕ್ವೀನ್ B5 ಚೆಕ್, ಕಿಂಗ್ A2, ಕ್ವೀನ್ ಟೇಕ್ಸ್ A5, ಬಿಷಪ್ ಟೇಕ್ಸ್ F6. ನೋಡಿ ಇಲ್ಲಿ ನಾವು ತುಂಬ ಮೇಲ್ಮೇಲೆ ಕ್ಯಾಲ್ಕುಲೇಷನ್ ಮಾಡೋದಾದರೆ, ತುಂಬ ಸಿಂಪಲ್ಲಾಗಿ ನೋಡೋದಾದರೆ ಇದನ್ನು ನಾವು ತಪ್ಪು ಅಂತಲೇ ಕನ್ಸಿಡರ್ ಮಾಡ್ತೀವಿ. ಏಕೆಂದರೆ ಇಲ್ಲಿ ಅವರು ಸ್ಟ್ರೈಟಾಗಿ ಅವ್ರ ಪಾನಿಂದ ಇದನ್ನು ಕ್ಯಾಪ್ಚರ್ ಮಾಡ್ಬೋದು. ನಮಗಿದ್ದಂಥ ಒಂದು ಅಡ್ವಾಂಟೇಜ್ ಹೋಗ್ಬಿಡುತ್ತೆ, ಒಂದು ಪ್ಲಸ್ ಏನಿತ್ತು ಮೆಟೀರಿಯಲ್ ಪ್ಲಸ್ಸು ಅಂತ. ಆದರೆ ಅವರು ಆ ಇದನ್ನು ಕ್ಯಾಪ್ಚರ್ ಮಾಡಲ್ಲ, ಕ್ವೀನ್ E1 ಇಡ್ತಾರೆ. ಸೊ ಇಲ್ಲಿ ನಮಗೆ ಕ್ವಶನ್ ಬರೋದು, ಯಾಕೆ ಈ ಥರ ಯಾಕೆ ಮಾಡಬಾರ್ದಾಗಿತ್ತು? ಸೊ ಅದಕ್ಕೆ ಇಂಜಿನ್ ಏನು ಆನ್ಸರ್ ಹೇಳುತ್ತೆ ನೋಡೋಣ. ಈಗ ನಾವೇನಾದರೂ G takes F6 ಆ ಬಿಷಪ್ನ ಕ್ಯಾಪ್ಚರ್ ಮಾಡಿದ್ರೆ ಏನಾಗ್ಬೋದು ನೋಡೋಣ. ಕ್ವೀನ್ H5 ಚೆಕ್, ಕಿಂಗ್ G8, ಕ್ವೀನ್ G6 ಚೆಕ್, ಕಿಂಗ್ H8, ಕ್ವೀನ್ H5 ಚೆಕ್,
ಕಿಂಗ್ G8, ಕ್ವೀನ್ H6 ಚೆಕ್, ಕಿಂಗ್ H8, ಕ್ವೀನ್ ಟೆಕ್ಸ್ F6 ಚೆಕ್, ಕಿಂಗ್ H7, ಕ್ವೀನ್ ಟೆಕ್ಸ್ F2. ಇದು ಒಂದು ಇಂಜಿನ್ ಅನಾಲಿಸಿಸು. ಇದನ್ನೇ ನಾವಿನ್ನೂ ಸ್ವಲ್ಪ ಬೇರೆ ಥರ ನೋಡೋದಾದರೆ, ಈ 57th ಮೂವಲ್ಲಿ ಏನಿತ್ತು ಆವಾಗಲೇ ನಾವು ಡೈರೆಕ್ಟಾಗಿ ಚೆಕ್ ಕೊಟ್ಟು ಅವರು ನೆಕ್ಸ್ಟ್ ಕಿಂಗ್ನ H7ಗೆ ತಗೊಂಡೋದಾಗ ನಾವು ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಸೊ ಇಲ್ಲಿ ಅವರು ಅದನ್ನು ಕ್ಯಾಪ್ಚರ್ ಮಾಡಿದ್ರೂ ಕೂಡ ಆ ಒಂದು ಪಾನ್ಸ್ ಎಲ್ಲ ಇಮಿಡಿಯೇಟಾಗಿ ಖಾಲಿಯಾಗಿ ಕಿಂಗ್ ಓಪನ್ ಆಗ್ತಾಯಿತ್ತು. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಅವರು ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ಮೂಮೆಂಟಲ್ಲಿ ಇವರು ಬಿಷಪ್ನ B2 ತೊಗೊಂಡ್ರು, ಸೇಫ್ಟಿಗೆ ತೊಗೊಂಡ್ರು. ಇವರು ನೈಟಿಂದ ಅಟ್ಯಾಕ್ ಶುರು ಮಾಡಿದ್ದಾರೆ. A8 ಚೆಕ್, ಕಿಂಗ್ H7, ಕ್ವೀನ್ E4 ಚೆಕ್. ನೋಡಿ, ಈಗ ಇದೊಂದು ಡಬಲ್ ಅಟ್ಯಾಕ್ ಅಂತಲೇ ಹೇಳ್ಬೋದು. ಈಗ ಅವ್ರ ಕ್ವೀನಿಂದ ಇವ್ರ ಕ್ವೀನ್ನ ಕ್ಯಾಪ್ಚರ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅವ್ರಿಗೆ. ಅವ್ರು ಹಾಗೆ ಮಾಡಿದ್ರು. ಈಗ ನಾವು ಬೇರೆ ಥರ ಅಂದರೆ ಈ ಒಂದು ಕ್ವೀನ್ ಸ್ಯಾಕ್ರಿಫೈಸ್ ಮಾಡಿದೆ ಹಾಗೆ ನಾವು ಕಂಟಿನ್ಯೂ ಮಾಡಿದರೆ ಏನಾಗ್ಬೋದಾಗಿತ್ತು, ಒಂದು ಆಪ್ಷನ್ ನೋಡಿ. ಈಗ ಇಲ್ಲಿ ಕ್ವೀನ್ B7, ಕ್ವೀನ್ G3, ನೈಟ್ E6, ನೈಟ್ ಟೆಕ್ಸ್ B2, ಕಿಂಗ್ ಟೆಕ್ಸ್ B2, ಕ್ವೀನ್ F2 ಚೆಕ್, ಕಿಂಗ್ B3, ಕ್ವೀನ್ E3 ಚೆಕ್, ಕಿಂಗ್ B4, ಕ್ವೀನ್ ಟೆಕ್ಸ್ E6. ನೋಡಿ, ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಈಕ್ವಲ್ ಮೆಟೀರಿಯಲ್ ಇರೋದ್ರಿಂದ, ಎಂಡ್ ಗೇಮ್ ಆಗಿರೋದ್ರಿಂದ ಇದು ಡ್ರಾನೇ ಆಗ್ತಾಯಿತ್ತು. ಆನಂದ್ ಅವರು ಅವರೊಂದು ವಿನ್ನಿಂಗ್ನ ಕಳ್ಕೊಳ್ಳೋ ಒಂದು ಸಾಧ್ಯತೆ ಇತ್ತು. ಆದ್ದರಿಂದ ಅವರು ಸ್ಟ್ರೈಟಾಗಿ ಕ್ವೀನ್ ಎಕ್ಸ್ಚೇಂಜ್ನ ಕ್ಲೀನಾಗಿ ಫಿಕ್ಸ್ ಮಾಡಿಕೊಂಡ್ರು. ಕ್ವೀನ್ ಎಕ್ಸ್ಚೇಂಜ್ ಆಯಿತು. ಕಿಂಗ್ G6, ಬಿಷಪ್ D4, ಕಿಂಗ್ F5, ಕ್ವೀನ್ C5, ನೈಟ್ C5, G5, A4, G4, A5, G3, A6, G2, ಕಿಂಗ್ B3, ಕಿಂಗ್ F4, A7, ನೈಟ್ E3, ನೈಟ್ E6 ಚೆಕ್. ನೋಡಿ, ಈ ಒಂದು ಪಾಯಿಂಟ್ ಆಫ್ ಟೈಮ್ ಏನಿದೆ ಇಲ್ಲಿ ಕ್ರಾಮ್ನಿಕ್ ಅವರು ರಿಸೈನ್ ಮಾಡ್ತಾರೆ. ಕಾರಣ ಏನು ತಿಳ್ಕೊಳ್ಳೋಣ. ಈಗ ಇದು ಕಂಟಿನ್ಯೂ ಆಗಿದ್ರೆ, ಅಂದರೆ ಅವ್ರು ರಿಸೈನ್ ಮಾಡಿದರೆ ಹಾಗೆ ಕಂಟಿನ್ಯೂ ಮಾಡಿದರೆ ಏನಾಗ್ಬೋದಾಗಿತ್ತು, ಮೊದಲನೇ ವೇರಿಯೇಷನ್ ಕಿಂಗ್ F5 ಇದು ಒಂದು ಬೆಸ್ಟ್ ಮೂವ್. ಹಾಗೇನಾಗ್ತಾಯಿತ್ತು, ಬಿಷಪ್ ಟೆಕ್ಸ್ E3, ಅವರೊಂದು ಪಾನ್ನ ಅವರು ಕ್ವೀನ್ ಮಾಡ್ಕೋತಾಯಿದ್ರು, ಆದರೆ ಅದರಿಂದ ಯಾವುದೇ ಪ್ರಯೋಜನ ಇರ್ತಾ ಇರಲಿಲ್ಲ. ಆಮೇಲೆ ಕಿಂಗ್ ಟೆಕ್ಸ್ E6, 8 ಕ್ವೀನ್, ಆಮೇಲೆ ಚೆಕ್ಮೇಟ್ ಮಾಡೋದು ತುಂಬ ಸುಲಭ. ಇದರಲ್ಲೇ ಇನ್ನೊಂದು ವೇರಿಯೇಷನ್, ಅವರೇನಾದರೂ ಈಗ ಇಲ್ಲಿಂದ ಮೇಲ್ ಹೋಗದೆ ಕೆಳಗಡೆ ಬಂದಿದ್ದರೆ ಆವಾಗ ಏನಾಗ್ಬೋದಾಗಿತ್ತು, ಇಮಿಡಿಯೇಟಾಗಿ ಪಾನ್ನ ಪ್ರಮೋಟ್ ಮಾಡಿ ಕ್ವೀನ್ ಮಾಡ್ಕೋತಾಯಿದ್ರು. ಕಿಂಗ್ G3, ಬಿಷಪ್ ಟೆಕ್ಸ್ E3, ಅವ್ರ ಪಾನ್ ಪ್ರಮೋಟ್ ಆದರೂ ಕೂಡ ಇಮಿಡಿಯೇಟಾಗಿ ಕಳ್ಕೊತಾಯಿದ್ರು. ಅಗೇನ್ ಇದು ಕೂಡ ತುಂಬ ಸುಲಭನೇ. ಈಗೇನಾದರೂ ಇವರು ಈ ಕಡೆ ಹೋಗದೆ ಬೇರೆ ಕಡೆ ಈ ಕಡೆ ಬಂದಿದ್ದರೆ, F2ಗೆ ಬಂದಿದ್ದರೆ ಆಗಲೂ ಕೂಡ ಬಿಷಪ್ ಟೆಕ್ಸ್ E3 ಚೆಕ್, ಕಿಂಗ್ F1, ನೈಟ್ F3 ಚೆಕ್, ಕಿಂಗ್ E1, ಕ್ವೀನ್ ಟೆಕ್ಸ್ G2. ಈಗಲೂ ಕೂಡ ಅವರು ಸೋಲ್ತಾನೆ ಇದ್ದರು. ನೋಡಿ, ಇದು ಪಜಲ್ ನಂಬರ್ 4ನ ಉತ್ತರ. ಅವರು ಕಿಂಗ್ H8 ಆದಮೇಲೆ ಕ್ವೀನ್ ಟೇಕ್ಸ್ H6, ಕ್ವೀನ್ D6, ಕ್ವೀನ್ G7 ಮೇಟ್. ಈ ಒಂದು ಪಜಲಲ್ಲಿ ನಮಗೆ ಸರಿಯಾದ ಉತ್ತರವನ್ನು ವೀಣಾ ಓಬ್ಲೇಶ್, ಧೀಮಂತ್ ಹಾಗೂ ಕೃಷಿ ಸಂಪದ ಇವರೆಲ್ಲರೂ ಕೊಟ್ಟಿದ್ದಾರೆ.
ಹಾಗೆ ಧೀಮಂತ್ ಅವರು ಕೊಟ್ಟಂಥ ಹಲವಾರು ಸಲಹೆ ಸೂಚನೆಗಳನ್ನು ನಾವು ಪರಿಗಣಿಸಿ ತುಂಬ ಒಂದು ಬದಲಾವಣೆಯನ್ನು ನಮ್ಮ ಚಾನಲಲ್ಲಿ ತೊಗೊಂಡು ಬಂದಿದ್ದೀವಿ. ಇನ್ನು ಆ ಒಂದು ಬದಲಾವಣೆ ಇನ್ನೂ ಹೆಚ್ಚೆಚ್ಚಿಗೆ ಕಾಣಿಸುತ್ತೆ. ಆದರೆ ಈ ಒಂದು ಫ್ರೀಕ್ವೆನ್ಸಿ ಆಫ್ ವಿಡಿಯೋ ಏನಿದೆ, ಇದು ನಾವು ಇಲ್ಲಿವರೆಗೂ ಏನು ಅಂದ್ಕೊಂಡಿದ್ವಿ, ವಾರಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ, ಅದನ್ನು ಕೂಡ ಹೆಚ್ಚು ಮಾಡುವ ಒಂದು ಪ್ರಯತ್ನ ಮಾಡ್ತೀವಿ. ಇದು ನಿಮ್ಮ ಚಾನಲ್. ಇದನ್ನು ಹೇಗೆ ಮುಂದೆ ತಗೊಂಡು ಹೋಗ್ಬೋದು ಅಂತ ಸಲಹೆ ಸೂಚನೆಗಳನ್ನು ಕೊಡ್ತಾಯಿರಿ. ಧನ್ಯವಾದಗಳು. ಈ ಪಝಲಲ್ಲಿ ಬ್ಲ್ಯಾಕ್ ಫಸ್ಟ್ ಮೂವ್ ಮಾಡಬೇಕು, 2 ಮೂವ್ಸಲ್ಲಿ ಮೇಟ್ ಆಗಿರಬೇಕು.